ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ತುಂಬ ದಿನ ಟೈಮ್ ಹಿಡಿದೇ ಇರುತ್ತೆ, ಓಕೆನಾ. ಅದು ಯಾವುದೇ ಆಗಲಿ, ಸಣ್ಣ ಜಾಬ್ ತೊಗೋಬೇಕಾದ್ರೂ ಆಗಲಿ, ದೊಡ್ಡ ಜಾಬ್ ತೊಗೋಬೇಕಾದ್ರೂ ಆಗಲಿ, ಪೇಷನ್ಸ್ ಇಲ್ಲದೆ ಏನೂ ಆಗೋದಿಲ್ಲ, ಓಕೆನಾ. ಏನಪ್ಪ ಇವತ್ತು ಅಂದರೆ ಒಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೇನೆ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಹೊಸ ವೀಡಿಯೋ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ, ಏನೋ ಗೊತ್ತಿಲ್ಲ, ನನ್ನ ಕಂಟೆಂಟ್ ಚೆನ್ನಾಗಿಲ್ವಾ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಇವಾಗೇನೋ ಬಿಗಿನರ್ ಅಲ್ವಾ, ನನಗೆ ಅಷ್ಟು ಬರೋದಿಲ್ಲ ಹೇಗೆ ವೀಡಿಯೋ ಮಾಡೋದಂತ. ಮುಂದೆ ಕಲಿಬೇಕಂತ ತುಂಬ ಆಸೆ ಇದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ಇವತ್ತು PSರಲ್ಲಿ 2020ರಲ್ಲಿ ವೇಕೆನ್ಸಿಗಳು ತುಂಬ ಖಾಲಿ ಇದೆ, ಓಕೆನಾ. ಇದು SC ST ಒಳ ಮೀಸಲಾತಿ ಅಂತ ಗೋರ್ಮೆಂಟ್ ಅವರು ಯಾವುದೇ ನೋಟಿಫಿಕೇಷನ್ ಇನ್ನೂ ಬಿಡ್ತಾನೆ ಇಲ್ಲ. ಹಾಗಾಗಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ವಿಶೇಷ ಏನಪ್ಪ, ಎಷ್ಟು ವೇಕೆನ್ಸಿಗಳು ಖಾಲಿ ಇರ್ತವೆ, ಹಾಗೆ ಈ ಫುಲ್ ಡೀಟೇಲ್ ಈ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೋಟಿಫಿಕೇಷನ್ ಏನಿದೆ, ಈ ಸಲ ನೋಟಿಫಿಕೇಷನ್ ಏನಿತ್ತಲ್ವ ಅದನ್ನು ತೆಗೆದುಕೊಂಡು ಎಲ್ಲ ಸ್ವಲ್ಪ ಕೀಪ್ ಮಾಡಿದ್ದೀನಿ, ಆಯಿತಾ, ಹೆಂಗಿದೆ ಅಂತಂದು ಈ ವಿಡಿಯೋನ ಸ್ವಲ್ಪ ಕೊನೆ ತನಕ ನೋಡಿ, ಓಕೆನಾ. ಏನಪ್ಪ ಅಂದರೆ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ PSI ಆಸ್ಪಿರೆಂಟ್ ಹಾಗೆ ಗೌರ್ಮೆಂಟ್ ಎಕ್ಸಾಮ್ಗೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಏನಪ್ಪ ಅಂದರೆ 2020ರಲ್ಲಿ PSI ವೇಕೆನ್ಸಿ ಹೆಚ್ಚಳ ಆಗೋ ಸಾಧ್ಯತೆ ತುಂಬ ಇದೆ ಅಂತ ನಾನು ಒಂದು ವೆಬ್ಸೈಟಲ್ಲಿ ನೋಡಿದ್ದೆ, ಓಕೆನಾ, ಗೌರ್ಮೆಂಟ್ ವೆಬ್ಸೈಟಲ್ಲಿ. ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ದೇನೆ, ಓಕೆನಾ. ಕಟ್ ಆಫ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಬನ್ನಿ, ಓಕೆ. ಏನಪ್ಪ ಅಂದರೆ ಹಾಗಾಗಿ ಈ ವಿಡಿಯೋ ಕೊನೆಯ ತನಕ ನೋಡಿ, ಆಯಿತಾ. ಈ ವಿಡಿಯೋ ಕೊನೆಯ ತನಕ ನೋಡಿ, ನಿಮ್ಮ ತಯಾರಿ ದೊಡ್ಡ ಬದಲಾವಣೆ ಕೊಡಬಹುದು, ಆಯಿತಾ. ಈ ವಿಡಿಯೋ ನೋಡಿದರೆ ನಿಮಗೆ ಮುಂದೆ ಏನಾರ ಸ್ವಲ್ಪ ಒಂದು 10% ಆದರೆ ನಿಮಗೆ ಏನಾರ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ PSI 2026 ವೇಕೆನ್ಸಿಗಳು ಹೆಚ್ಚಾಗ್ಬೋದು ಅಂದೆ ಅಲ್ವಾ. ಅದು ಹೇಗೆ ಹೆಚ್ಚಾಗುತ್ತೆ, ಹೆಂಗೆ ಹೆಚ್ಚಾಗುತ್ತೆ ಅಂತ ಡೌಟ್ ಇರುತ್ತಲ್ವ. ಇದನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಅಂತಂದು. ಈಗ ನೋಡಿ ಸ್ನೇಹಿತರೆ, ನಾವು PSI 2026 ವೇಕೆನ್ಸಿ ಏಕೆ ಹೆಚ್ಚಾಗಬಹುದು. ಪ್ರಶ್ನೆ ಬಂದು ಪೊಲೀಸರ ನಿವೃತ್ತಿ ಹೆಚ್ಚಾಗುತ್ತಿದೆ, ಓಕೆನಾ. ಎರಡು ವರ್ಷಗಳಿಂದ ಯಾವುದೇ PSI ನೋಟಿಫಿಕೇಷನ್ ಆಗಿಲ್ಲ. ಹಾಗಾಗಿ ನಿವೃತ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಅದೊಂದು. ಆಮೇಲೆ ಒಂದೆರಡು ವರ್ಷಗಳಿಂದ ಸಾವಿರಾರು ಪೊಲೀಸ್ ಸಿಬ್ಬಂದಿಗಳು ನಿವೃತ್ತಿ ಆಗ್ತಾನೇ ಇದ್ದಾರೆ. ಬಟ್ ಯಾವುದೇ ಪೋಸ್ಟ್ ಕನ್ಫರ್ಮ್ ಮಾಡ್ತಾಯಿಲ್ಲ. ಯಾಕಪ್ಪ ಅಂದರೆ ಒಳ ಮೀಸಲಾತಿ ಅಂತ ಹಂಗೆ ಕಾರಣಗಳನ್ನ ಹೇಳಿ ಯಾವುದೇ ಮೀಸಲಾತಿ ನೋಟಿಫಿಕೇಷನ್ ಬಿಡ್ತಾಯಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬಾಕಿ ಇರೋ ಪ್ರಮೋಷನ್, ಆಯಿತಾ. ಈಗ ಪೆಂಡಿಂಗ್ನಲ್ಲಿ ಪ್ರಮೋಷನ್ ಕೊಡಬೇಕಾಯ್ತು, ಆಯಿತಾ. ಇಷ್ಟು ವರ್ಷ ಆಗಿದ್ಮೇಲೆ ನೀವು ಪ್ರಮೋಷನ್ ಬೇಕಾಗಿರುತ್ತೆ. ಬಟ್ ಆ ಪ್ರಮೋಷನ್ ಕೂಡ ಅವ್ರು ಕೊಡ್ತಾ ಇಲ್ಲ. ಹಂಗೆ ಆ ಪೆಂಡಿಂಗ್ ಹಂಗೆ ಉಳ್ಕೊಂಡಿದ್ರೆ ಅವ್ರ ಸರ್ವಿಸ್ ಆಗ್ತಾನೇ ಇದೆ. ಹಾಗಾಗಿ ಅದು ಕೂಡ ಜಾಸ್ತಿ ಆಗ್ತಾಯಿದೆ. ಪೆಂಡಿಂಗ್ ಪ್ರಮೋಷನ್ ಕೊಟ್ಟಿಲ್ಲ, ಆಮೇಲೆ ನೋಟಿಫಿಕೇಷನ್ ಕರೆಕ್ಟಾಗಿ ಮಾಡ್ತಿಲ್ಲ. ಆಮೇಲೆ PSI ASI ಪ್ರಮೋಷನ್ನು ಈಗ ತಡವಾಗಿದೆ, ಇದು ತುಂಬ ಲೇಟ್ ಆಗಿದೆ. 2 ವರ್ಷ ಕೆಳಗೆ ಕೊಡಬೇಕಾದ್ರೆ ಇದು ಪ್ರಮೋಷನ್ ಕೂಡ ಇನ್ನಾದರೆ ಅವ್ರು ಕೊಡ್ತಾನೇ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ವರದಿಯ ಪ್ರಕಾರ ಪ್ರಮೋಷನ್ ಕೊಡ್ತಾಯಿಲ್ಲ. ಹಾಗಾಗಿ ಮತ್ತೇನಪ್ಪ ಅಂದರೆ ಪೊಲೀಸ್ ನಿವೃತ್ತಿ ಜಾಸ್ತಿ ಆಗ್ತಾಯಿದೆ. ಇದರಿಂದ ಕಾರಣ ಜಾಸ್ತಿ ವೇಕೆನ್ಸಿಗಳು ಕಾದಿರ್ಬೋದು ಅಂತಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವು ಅನ್ಕೋಬೋದು, ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಇದೆಲ್ಲ ಇದೊಂಥರ ಕಾರಣ ಇದೆ. ಹಾಗಾಗಿ ಜಾಸ್ತಿ ನೀವು ಓದಬೇಕಂತಂದು ನಾನು ನಿಮ್ಮಲ್ಲಿ ಕೇಳ್ಕೊಂಡೆ, ಓಕೆನಾ. ಜಾಸ್ತಿ ಓದಿದರೆ ಮುಂದೆ ನಿಮಗೆ ಯೂಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಫೋರ್ಸ್ ರಿಕ್ವೈರ್ಮೆಂಟ್ ಹೆಚ್ಚಾಗಿದೆ, ಆಯಿತಾ. ಡಿಸ್ಟ್ರಿಕ್ಟ್ ಲೆವೆಲ್ ಫೋರ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತಿದೆ ಅಂದರೆ ಯಾವುದಂದರೆ ಈಗ ಲಾ ಆ್ಯಂಡ್ ಆರ್ಡರ್ ಕೆಲಸ ಮಾಡೋರು, ಅಂದರೆ ಲಾ ಆ್ಯಂಡ್ ಆರ್ಡರ್ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಟ್ರಾಫಿಕ್ ಕಂಟ್ರೋಲ್ ಕೆಲಸ ಮಾಡ್ತಾರಲ್ಲ ಅವರು. ಆಮೇಲೆ ನ್ಯೂ ಸ್ಟೇಷನ್ ಓಪನಿಂಗ್ ಮಾಡ್ತಾರೆ, ಆಯಿತಾ. ಇದೆಲ್ಲ ಲಾ ಆ್ಯಂಡ್ ಆರ್ಡರು, ಟ್ರಾಫಿಕ್ ಕಂಟ್ರೋಲು, ನ್ಯೂ ಸ್ಟೇಷನ್ ಓಪನ್ ಮಾಡ್ತಾರೆ, ಆಯಿತಾ. ಈಗ ಬರ್ತಾ ಜಾಸ್ತಿ ಎಲ್ಲೆಲ್ಲಿ ಬೇಕಾದ್ರೆ ಕಳ್ಳತನ ಆಗ್ತಿರೋದು, ದರೋಡೆ ಆಗ್ತಿರೋ ಕಾರಣ ಇನ್ನೊಂದು ಸ್ಟೇಷನ್ ಹೆಚ್ಚಿಗೆ ಮಾಡೋಣ ಅಂತಂದು ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದಾರೆ. ನ್ಯೂ ಸ್ಟೇಷನ್ ಜಾಸ್ತಿ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕೆಲಸಗಳಿಗೆ PSI ಹುದ್ದೆಗಳು ಅಧಿಕವಾಗಿ ಹೆಚ್ಚಾಗಬೇಕಂತಂದು ಅವರು ಕೂಡ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಫೋರ್ತ್ ಬಂದು ಹಿಂದೆ ನಡೆದ PSI ಪ್ರಕರಣ ನಂತರ ಸಿಬ್ಬಂದಿ ಕೊರತೆ. ಯಾಕೆಂದರೆ ಹಿಂದೆ ಸ್ಕ್ಯಾಮ್ ಆಗಿತ್ತು, ಆಯಿತಾ. ನಿಮಗೆಲ್ಲ ಗೊತ್ತಿದೆ, ಆಯಿತಾ. 2019-20 ನಿಮಗೆ ತುಂಬ ಸ್ಕ್ಯಾಮ್ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ನೆನಪಿಟ್ಕೊಂಡು ಹಳೆ PSI ಸ್ಕ್ಯಾಮ್ ಆದ ನಂತರ, ಆಯಿತಾ, ಹಳೆ PSI ಸ್ಕ್ಯಾಮ್ ಆಯಿತು ಎಲ್ಲ ಆಯಿತು. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಈ ಸರಿ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆಸಬೇಕಂತ ಅವರು ಡಿಸೈಡ್ ಆಗಿದ್ದಾರೆ, ಆಯಿತಾ. ಯಾವುದೇ ಸ್ಕ್ಯಾಮ್ ಆಗಬಾರ್ದು, ಏನಾಗಬಾರ್ದು ಅಂತಂದು ಅದನ್ನೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಎಕ್ಸಾಮ್ ನಡೆಸಬೇಕು, ಕರೆಕ್ಟಾಗಿ ನೋಟಿಫಿಕೇಷನ್ ಬಿಡಬೇಕು, ಅದನ್ನೆಲ್ಲ ಇಟ್ಕೊಂಡು, ಆಯಿತಾ. 2020ರಲ್ಲಿ ದೊಡ್ಡ ಮಟ್ಟದ ನೇಮಕಾತಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ, ಆಯಿತಾ. 2020 ಪಕ್ಕ ಇನ್ನೊಂದು ತಿಂಗಳು, ಇದು ಡಿಸೆಂಬರ್ ಬಂತಲ್ವ,
ನೆಕ್ಸ್ಟ್ ಇನ್ನೊಂದು ಮಂತೊಳಗೆ ಇನ್ನೊಂದು 20 ಇನ್ನು 30 ದಿನದೊಳಗೆ ಪಕ್ಕ ನೋಟಿಫಿಕೇಷನ್ ಆಗ್ತೈತಾ. ವೇಕೆನ್ಸಿ ಹೆಚ್ಚಾಗೋ ಎಲ್ಲ ಕಾರಣಗಳು ಈಗ ಸಕ್ರಿಯವಾಗೈತೆ. ವೇಕೆನ್ಸಿ ಯಾಕೆ ಹೆಚ್ಚಾಗುತ್ತೆ ಅಂತ ಕಾರಣ ಇದೆಲ್ಲ 4 ರೀಸನ್ ಇರುತ್ತೆ, ಓಕೆನಾ. ಇದೇ ಕಾರಣ ವೇಕೆನ್ಸಿಗಳು ಜಾಸ್ತಿ ಹೆಚ್ಚಾಗಬೋದು ಅಂತಂದು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಓಕೆನಾ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 2020ರಲ್ಲಿ ಅಂದರೆ ಮುಂದಿನ ವರ್ಷ ಆಯಿತಾ. 2020ರಲ್ಲಿ ವೇಕೆನ್ಸಿ ಎಷ್ಟಿರ್ಬೋದು ಆಯಿತಾ. ನಿಮಗೆ ಅಂದಾಜು ಇರುತ್ತೆ ವೇಕೆನ್ಸಿ ಹೆಚ್ಚಾಗುತ್ತೆ ಅಂತ ಇದ್ದಾರೆ. ಎಷ್ಟು ಹೆಚ್ಚಾಗ್ಬೋದು ಅಂತ ನಿಮಗೆ ಡೌಟ್ ಇರುತ್ತೆ ಆಯಿತಾ. ಸರ್ಕಾರ ಅಧಿಕೃತವಾಗಿ ಇನ್ನು ಸರ್ಕಾರದ ನೋಟಿಫಿಕೇಷನ್ ಯಾವುದೇ ಅಧಿಕೃತವಾಗಿ ಹೇಳಿಲ್ಲ ಇಷ್ಟು ಹೆಚ್ಚಾಗ್ಬೋದು ಇಷ್ಟು ಕಡಿಮೆ ಆಗುವಂತ. ಅವ್ರೇನು ಕೂಡ ಇನ್ನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನು ಕೂಡ ಹೇಳೇ ಇಲ್ಲ. ಹಾಗಾಗಿ ನಾವು ಹಿಂದಿನ ಲಾಸ್ಟ್ ಇಯರೆಲ್ಲ PSI ನಡೆದಿರೋ ಪ್ರಕಾರ ಇನ್ನೆಲ್ಲ ಅಂದಾಜು ಮಾಡಬೇಕಾಯ್ತಾ. ವರದಿಗಳು ಮತ್ತು ಹಿಂದಿನ ವರ್ಷಗಳ ವ್ಯತ್ಯಾಸ ನೋಡಿದ್ದಾರೆ ಅಂದರೆ ಎಲ್ಲ ಕಂಪೇರ್ ಮಾಡಬೇಕಾಯ್ತಾ. ಎಷ್ಟು ದಿನ ಎಷ್ಟು ನೋಟಿಫಿಕೇಷನ್ ಬಿಟ್ಟಿದ್ರು, ವರ್ಷ ಎಷ್ಟು ಬಿಟ್ಟಿದ್ರು, ಈ ವರ್ಷ 2 ವರ್ಷ ಗ್ಯಾಪ್ ಇದೆ, ಎಷ್ಟು ಬಿಡ್ಬೋದು ಅಂತಂದು ನಾವು ಅಂದಾಜು ಮಾಡಬೇಕು. ಓಕೆ, ಅಂದಾಜು PSI ವೇಕೆನ್ಸಿಗೆ ರೇಂಜ್ ಅಷ್ಟೇ, ಎಷ್ಟು ರೇಂಜಿಗೆ ಬಿಡ್ಬೋದು ಅಂತಂದು ಆಯಿತಾ. ಮಿನಿಮಮ್ ಅಂತೂ 350-450 ಇದಂತೂ ಫಿಕ್ಸ್ ಆಯಿತಾ. 350-450 ವೇಕೆನ್ಸಿಗಳು ಪಕ್ಕ ಬಿಟ್ಟೇ ಬಿಡ್ತಾರೆ, ಓಕೆ. ಅದಾದಮೇಲೆ ಮ್ಯಾಕ್ಸಿಮಮ್ ಎಷ್ಟು ಬಿಡ್ಬೋದು, ಈ ಮಿನಿಮಮ್ 350 ಬಿಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಬಿಡ್ಬೋದು, ಟೋಟಲಾಗಿ 500-650 ವೇಕೆನ್ಸಿಗಳು ನಿಮ್ಮ ಪಕ್ಕ ಇದ್ದೇ ಇರ್ತವೆ, ಓಕೆನಾ. ಇದಂತೂ ಕನ್ಫರ್ಮೇಷನ್ ಇದ್ದೇ ಇರುತ್ತೆ, ಓಕೆನಾ. ನೀವು ಕರೆಕ್ಟಾಗಿ ಓದಿದರೆ ಪಕ್ಕ ನಿಮಗೊಂದು ಜಾಬ್ ಆಗೇ ಆಗುತ್ತೆ ಆಯಿತಾ. 2 ವರ್ಷಗಳಿಂದ ಯಾವುದೇ ಜಾಬ್ ಇಲ್ಲ, ಏನಿಲ್ಲ, ಮನಿ ಪ್ರಾಬ್ಲಮ್ ತುಂಬ ಇರುತ್ತೆ. ಪ್ಲೀಸ್ ದಯವಿಟ್ಟು ಕರೆಕ್ಟಾಗಿ ಓದಿ, ಓಕೆನಾ. ಈ ಸಂಖ್ಯೆಗಳು ರಿಕ್ರೂಟ್ಮೆಂಟ್ ಟ್ರೆಂಡ್, ರಿಟರ್ನ್ ಟ್ರೆಂಡ್ ಮತ್ತು ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಆಧಾರಿತ ಅನಲೈಸ್ ಮಾಡಿದೆ ಆಯಿತಾ. ಇದನ್ನೆಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಅನಲೈಸ್ ಮಾಡಿ ಮಿನಿಮಮ್ಮು 350 ಮ್ಯಾಕ್ಸಿಮಮ್ 500 ನೋಟಿಫಿಕೇಷನ್ ಆಗ್ಬೋದು ಆಯಿತಾ. ವೇಕೆನ್ಸಿ ಹೆಚ್ಚಾದರೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಯಾವತ್ತೂ ಕಾಂಪಿಟೇಷನ್ ಕಮ್ಮಿ ಆಗಲ್ಲ ಆಯಿತಾ. ಕಾಂಪಿಟೇಷನ್ ಆಗೇ ಆಗುತ್ತೆ, ಓಕೆನಾ. ಹಾಗಾಗಿ ಕಟ್ ಆಫ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೂಡ ಇರುತ್ತೆ. ವೇಕೆನ್ಸಿ ಜಾಸ್ತಿ ಇದ್ದರೆ ವೇಕೆನ್ಸಿ ಜಾಸ್ತಿ ಇದ್ದರೆ ಎಷ್ಟು ಜನ ಅಪ್ಲಿಕೇಶನ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಮೇಲೆ ಕಟ್ ಆಫ್ ನಿಮ್ಗೆ ಬಿಡ್ತಾರೆ. ಇಷ್ಟು ವೇಕೆನ್ಸಿಗಳಿದ್ದಾವೆ, ಇಷ್ಟು ಜನ ಬರ್ತಾರೆ, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಆಯಿತಾ. ಹಾಗಾಗಿ ನೀವು ಕರೆಕ್ಟಾಗಿ ಓದಿ, ಈ ಪಕ್ಕ ನೆಕ್ಸ್ಟ್ ಇಯರ್ ಪಕ್ಕ ನೋಟಿಫಿಕೇಷನ್ ಆಗೇ ಆಗುತ್ತೆ. ನೀವು ಪಾಸ್ ಆದೇ ಆಗ್ತೀರಾ, ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀರ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು PSIಲಿ 2020 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತಂದು. ಈಗ ವೇಕೆನ್ಸಿಗಳು ಜಾಸ್ತಿ ಆಗ್ತಾವೆ ಅಂತ ಹೇಳಿದೆ, ಮಿನಿಮಮ್ ಇಷ್ಟು ವೇಕೆನ್ಸಿ ಬಿಡ್ತಾವೆ ಅಂತ ಹೇಳಿದೆ, ಮ್ಯಾಕ್ಸಿಮಮ್ ಅಷ್ಟು ಬಿಡ್ದೆ ಅಂತ ಹೇಳಿದೆ. ಈ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಕಟ್ ಆಫ್ ಪ್ರಿಡಿಕ್ಷನ್ ಮಾಡೋದು ತುಂಬ ಜನ ಜವಾಬ್ದಾರಿ ಆಯಿತಾ. ಕಟ್ ಆಫ್ ಇಷ್ಟು ನಿಲ್ಬೋದು ಎಲ್ಲ ಅನಲೈಸ್ ಮಾಡಬೇಕು. ಇಷ್ಟು ಕ್ವಶನ್ ಬರ್ಬೋದು, ಇಷ್ಟು ಕಟ್ ಆಫ್ ನಿಲ್ಬೋದು ಅಂತ ಎಲ್ಲ ನೀವು ಅನಲೈಸ್ ಮಾಡ್ಬೇಕಾಯ್ತಾ. ನಾನು ಹಿಂದಿನ 6 PSI ನೇಮಕಾತಿ ಆಯಿತಾ. ಹಿಂದಿನ 6 PSI ಕಟ್ ಆಫ್ ಮತ್ತು 2024-25 ಟ್ರೆಂಡ್ ನೋಡಿಕೊಂಡು ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಆಯಿತಾ. ಇದಂತೂ ಪಕ್ಕ ಹೇಳ್ತಿದ್ದೇನೆ ಆಯಿತಾ. 6 PSI ನೇಮಕಾತಿಗಳನ್ನು ಎಲ್ಲ ನೋಡ್ಕೊಂಡು ಹೇಳ್ತಿದ್ದೀನಿ ಇಷ್ಟು ಕಟ್ ಆಫ್ ನಿಲ್ಬೋದು ಅಂತಂದು. ಈಗ PSI 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಬ್ಜೆಕ್ಟಿವ್ ಟೆಸ್ಟ್ ಆಯಿತಾ. ಅಂದರೆ ಇದು ಟಿಕ್ಕಿಂಗ್ ಎಕ್ಸಿಟ್ ಟೆಸ್ಟ್ ಒಳಗೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತಂದು. ಟಿಕ್ಕಿಂಗ್ ಅದು ಗೊತ್ತಾ, ಎರಡು ಪೇಪರ್ ಇರ್ತಾವೆ, ಒಂದು ಎಸ್ಸೆ ಬರೋದು, ಇನ್ನೊಂದು ಟಿಕ್ಕಿಂಗ್ ಇರ್ತಾವೆ ಆಯಿತಾ. ಅದು ನಿಮಗೆ ಗೊತ್ತಿರಬೇಕು. ಎಷ್ಟು ಬಂದು ಅಂದಾಜು ಕಟ್ ಆಫ್ 2020 ಎಷ್ಟಿರ್ಬೋದಪ್ಪ ಅಂದರೆ ಜನರಲ್ ಕ್ಯಾಟಗರಿ ಅಂದರೆ ಜನರಲ್ ಕ್ಯಾಟಗರಿ JM ಅವ್ರು ಬರ್ತಾರಲ್ವ, ಅವರಿಗೆ 50-67 ಕಟ್ ಆಫ್ ಇರುತ್ತೆ 100ಕ್ಕೆ ಇರುತ್ತೆ. ಆಮೇಲೆ OBC 2A 2B 3A 3B ಅವರಿಗೆ 53-58 ನಿಮಗೆ ಕಟ್ ಆಫ್ ಇಲ್ಲಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ SC ST ಅವರಿಗೆ ಎಷ್ಟಿರ್ಬೋದು ಅಂತ. SC ST ಅವರಿಗೆ ಸ್ವಲ್ಪ ರಿಸರ್ವೇಷನ್ ಇರುವ ಕಾರಣ ಅವರಿಗೆ 48-52 ಕಟ್ ಆಫ್ ಅವರಿಗೆ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ವುಮೆನ್ ಅಂದರೆ ಆಲ್ ಕೆಟಗರಿ ಬರ್ತದೆ. ವುಮೆನ್ ಅಂದರೆ ಎಲ್ಲ ಕೆಟಗರಿ ಅವರಿಗೆ 45-50 ಇವರಿಗೆ ಕಟ್ ಆಫ್ ನಿಲ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಯಿತಾ. ಇದು ಸುಮ್ಮನೆ ಇದು ನಾನು ಸುಮ್ಮನೆ ಹೇಳ್ತಿಲ್ಲ ಆಯಿತಾ. 6 PSI ಎಕ್ಸಾಮ್ ಅಟೆಂಡ್ ನೋಡಿದ್ದೀನಲ್ವ, ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಕಟ್ ಆಫ್ ಹೇಳಿದ್ದೀನಿ ಆಯಿತಾ. ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ. ಇದೆಲ್ಲ 6 PSI ನೇಮಕಾತಿ ಕಟ್ ಆಫ್ ನೋಡಿಕೊಂಡು ನಿಮಗೆ ಹೇಳ್ತಿದ್ದೀನಿ ಆಯಿತಾ. ಎಲ್ಲ ಕೆಟಗರಿಗೆ ಈ ಜನರಲ್ಗೆ 57-62 ಅನ್ಕರಪ್ಪ. OBC 3ಅವರಿಗೆ 58-60 ಅನ್ಕೊರಿ. SC STಗೆ 54 ಅಂತ ಇಲ್ಲ ಅಷ್ಟೇ, ನೀವು 60 ಅನ್ಕೊಳ್ಳಿ ಆಯಿತಾ. ಆಲ್ ಕೆಟಗರಿಗೆ 50 ಆಯಿತಾ. ಇದಂತೂ ಪಕ್ಕ ಇದ್ದೇ ಇರುತ್ತೆ ಆಯಿತಾ. ಅದು ಡಿಪೆಂಡ್ ಅಪಾನ್ ಇಷ್ಟು ಪೋಸ್ಟ್ಗಳು ಬಿಡ್ತಾರೆ, ಹೆಂಗೆ ಎಕ್ಸಾಮ್ ಕಂಡಕ್ಟ್ ಇರುತ್ತೆ, ಎಷ್ಟು ಟಫ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬಿಟ್ಟಿದ್ಮೇಲೆ ಎಲ್ಲ ಇನ್ನೂ ಕ್ಲಿಯರಾಗಿರುತ್ತೆ, ಓಕೆನಾ. ನೆಕ್ಸ್ಟ್ ಬಂದು ಕಟ್ ಆಫ್ ಏಕೆ, ನಿಮಗೆ ಕಟ್ ಆಫ್ ಏಕೆ ಬೇಕು ಅಂತ ಆಯಿತಾ. ಪ್ರಶ್ನೆಗಳಲ್ಲಿ ರೀಸನಿಂಗ್ ಅಂದು ವೇಟೇಜ್ ಹೆಚ್ಚಾಗಬಹುದು ಆಯಿತಾ. ಪ್ರಶ್ನೆಗಳಲ್ಲಿ ವೇಟೇಜ್ ಜಾಸ್ತಿ ಇರುತ್ತೆ, ಟಫ್ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದೊಂದು. ಆಮೇಲೆ ಕರ್ನಾಟಕ ಜಿಕೆ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ ಆಯಿತಾ. ಕರ್ನಾಟಕ ಜಿಕೆ ಅಂದರೆ ಈಗೆಲ್ಲ ನೋಡಿ, ಈಗ PSI ಅಂದರೆ ಕನ್ನಡದಲ್ಲಿ ನಡೀತೈತೆ. ಹಾಗಾಗಿ ನಿಮಗೆಲ್ಲ ಕನ್ನಡ ಜಿಕೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಹಾಗಾಗಿ ನೀವು ಇನ್ ಡೆಪ್ತಾಗಿ ಓದಬೇಕು. ನೀವು ನಾರ್ಮಲಾಗಿ SSCಗೆ ಓದೋದು, ಆಮೇಲೆ STಗೆ PSC ಓದೋ ಆಗಿಲ್ಲ. ನೀವು ಡೆಪ್ತಾಗಿ ಓದಲೇಬೇಕು. ಆಮೇಲೆ ಕೋಚಿಂಗ್ ಡಿಪೆಂಡೆನ್ಸ್ ಕಡಿಮೆಯಾಗಿ, ಕೋಚಿಂಗ್ ಡಿಪೆಂಡೆನ್ಸ್ ಕಡಿಮೆ ಆಗಿರುತ್ತೆ. ಸೆಲ್ಫ್ ಸ್ಟಡಿ ಕಲ್ಚರ್ ಹೆಚ್ಚಾಗಿದೆ. ಈಗೆಲ್ಲ ನೋಟಿಫಿಕೇಷನ್ ಆಗ್ತಾಯಿಲ್ಲ, ಹಿಂಗೆ ಅಂತಂದು ಟೈಮ್ ಇರೋ ಕಾರಣ ಯಾರು ಕೋಚಿಂಗ್ ಹೋಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಮನೇಲಿ ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಕಂಬೈನ್ ಮಾಡಿ
ಇದು ರಿಯಲಿಸ್ಟಿಕ್ ಕಟ್ ಆಫ್ ಪ್ರಿಡಿಕ್ಷನ್ ಮಾಡೋದಾಗಿದೆ. ಓಕೆನಾ, ಇದಂತೂ ಇದನ್ನೆಲ್ಲ ಕಂಪೇರ್ ಮಾಡಿದೆ, ಯಾಕೆ ಹೆಚ್ಚಾಗಬಹುದು, ಯಾಕೆ ಕಮ್ಮಿ ಆಗ್ಬೋದು, ಇಷ್ಟು ಕಟ್ ಆಫ್ ನಿಲ್ಬೋದು ಅಂತಂದು ಎಲ್ಲ ಅನಲೈಸ್ ಮಾಡಿ ಇಷ್ಟು ಹೇಳಿದಾಗಿದೆ. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು PSI 2026 140 ಸ್ಕೋರ್ ಸ್ಟ್ರಾಟಜಿನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಆಯಿತಾ. ಅದು ನಿಮಗೆ ಎಷ್ಟು ಜನ ನೋಡಿರೋ ಎಲ್ಲ ಗೊತ್ತಿಲ್ಲ, ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಆಯಿತಾ. ಅದು ಏಕೆ ಸ್ಟ್ರಾಟಜಿ ಹೆಂಗೆ ಅಂತಂದು ಈ ವಿಡಿಯೋ ಕಂಪ್ಲೀಟಾಗಿ ಹೇಳ್ತೀನಿ. ಇನ್ನೊಂದು 2 ನಿಮಿಷ ಇರುತ್ತೆ ವೀಡಿಯೋ, ಕರೆಕ್ಟಾಗಿ ಸ್ವಲ್ಪ ನೋಡಿ ಪ್ಲೀಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ವೇಕೆನ್ಸಿ ಹೆಚ್ಚಾಗಲು ಕಡಿಮೆ ಆಗಲಿ ಸ್ಟ್ರಾಟಜಿ ಸರಿಯಾಗಿ ನೀವು ಖಂಡಿತ ಮಾಡಬೇಕಾಯ್ತು. ವೇಕೆನ್ಸಿ ಹೆಚ್ಚಾಗಲಿ ಕಡಿಮೆ ಆಗಲಿ ನಿಮಗೆ ಇರೋದು ಒಂದು ಪೋಸ್ಟ್ ತಾನೇ, ನೀವು ಕಷ್ಟ ಓದಬೇಕು. ನೀವು ಓದೋದು ಮಾತ್ರ ನಿಲ್ಲಿಸ್ಬಾರ್ದು, ನೀವು ಓದಲೇಬೇಕು ಅಷ್ಟೇ, ಏನಾದರೂ ಆಗಲಿ ಆಯಿತಾ. ಫಸ್ಟ್ ಬಂದು ರೀಸನಿಂಗ್ ಆಫ್ ದ ಡೈಲಿ ಪ್ರಾಕ್ಟೀಸ್ ಆಯಿತಾ. ನಿಮಗೆ ರೀಸನಿಂಗ್ ಅದು ಬರಲೇಬೇಕು. ರೀಸನಿಂಗ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲ ಎಕ್ಸಾಮ್ಗಳಿಗೆ ನೀವು ಕೇಳ್ತಾರೆ. ರೀಸನಿಂಗ್ ಅಂತ SSC ಹೋಗಿ, RRB ಹೋಗ್ರಿ, NPTCL ಹೋಗ್ರಿ, ಸೆಂಟ್ರಲ್ ಎಕ್ಸಾಮ್ ಬರೀರಿ, ಗೌರ್ಮೆಂಟ್ ಎಕ್ಸಾಮ್ ಬರೀರಿ, ನಿಮಗೆ ರೀಸನಿಂಗ್ ಖಂಡಿತ ಕೇಳ್ತಾರೆ ಆಯಿತಾ. ಪ್ರತಿದಿನ 50-70 ರೀಸನಿಂಗ್ ಪ್ರಶ್ನೆಗಳು ಮಾಡಿ ಆಯಿತಾ. ಕೇವಲ 30 ದಿನಗಳು ನೀವು ಸ್ಪ್ರೆಡ್ ಟು 2x ಆಗುತ್ತೆ ಆಯಿತಾ. ಅಂದರೆ 2x ಡಬಲ್ ಈಗ ನಾರ್ಮಲ್ ಮಾಡ್ತಿದ್ದ ಇನ್ನೊಂದು 30 ದಿನ ಜಾಸ್ತಿ ಆಗ್ಬಿಡುತ್ತೆ ಹಂಗೆ. ನೆಕ್ಸ್ಟ್ ಮುಂದೆ ಕರ್ನಾಟಕ GK ಮಾನಿಟರಿ ಆಯಿತಾ. ನಾವು ಆವಾಗಲೇ ಇದೆ GK ಮಾನಿಟರಿ ಅಂತ. GK ಅಂದರೆ ಏನು ಹೇಳಿ, GK ಜನರಲ್ ನಾಲೆಡ್ಜ್. ಓಕೆನಾ, ಅದನ್ನ ಜಾಸ್ತಿ ನೀವು ಇಂಪಾರ್ಟೆಂಟು ಮಾಡಲೇಬೇಕು. ನಿಮಗೆ ಏನು ಅಷ್ಟು ಬರಲಿಲ್ಲಪ್ಪ ಅಂದರೆ ಓಪನ್ ಮಾಡಿ ChatGPT ಓಪನ್ ಮಾಡಿ, ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕೋ ಆ ಕಾನ್ಸೆಪ್ಟ್ ಟೈಪ್ ಮಾಡಿ, ಎಲ್ಲ ಬರುತ್ತೆ. ಏನು ಬರೋಲ್ಲ ಅಂತ ಅವಾಗ ಹಿಂಗೆ ಕಾದಾಗ ಏನು ಬರೋದಿಲ್ಲ ಆಯಿತಾ. ಗೂಗಲ್ ಇರುತ್ತೆ ಅಷ್ಟು ಕ್ಲಿಯರ್ ಕೊಡೋದಿಲ್ಲ. ಈ ChatGPT ನಿಮಗೆ ಏನು ಬೇಕು ಅದು ಕೊಡುತ್ತೆ ಆಯಿತಾ. ನಿಮ್ಗೆ ಅಂದರೆ ಅಲ್ಲ ಅನ್ನುತ್ತೆ, ಆ ಲೆವೆಲ್ಗಿದೆ. ನಿಮಗೆ ಏನೇನು ಬೇಕು ಎಲ್ಲ ಕೇಳಿ. PIQ ಬೇಕಾ ಅದನ್ನ ಕೇಳಿ ಆಯಿತಾ. ಮಸ್ಟೊಂದು PIQ ಆಯಿತಾ. PIQ ನೀವು ಕಂಪಲ್ಸರಿ ಓದಲೇಬೇಕು. ನೀವು PIQ ನೋಡಿದರೆ ಗೊತ್ತಾಗುತ್ತೆ, ಓಹೋ ಈ ಥರ ಕ್ವಶನ್ ಕೇಳಿದ ನಮಗೆ, ನಾವು ಈ ಥರ ಮಾಡಬೇಕು, ಈ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಬಂದಿದೆ, ಈ ಟಾಪಿಕ್ ನಾವು ಜಾಸ್ತಿ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಏನಪ್ಪ ಅಂದರೆ PIQ ನೋಡಲೇಬೇಕಾಯ್ತಾ. ಎಷ್ಟು 7 PSI ಆಗ್ಯಾವಲ್ಲಪ್ಪ, ಅದನ್ನೆಲ್ಲ ಕ್ವಶನ್ ತೊಗೊಂಡು ಕರೆಕ್ಟಾಗಿ ನೋಡ್ಕೊಂತ ಬನ್ನಿ ಆಯಿತಾ. ಈ 4 ಆಪ್ಷನ್ ಇರ್ತಾವಲ್ಲ, ಒಂದು ಆನ್ಸರ್ ಕಟ್ಟಿರ್ತೀವಿ, ಇನ್ನು 3 ಆಪ್ಷನ್ ಎದಕ್ಕೆ ತಪ್ಪಿದಾವೆ, ಅದು ಏನಕ್ಕೆ ತಪ್ಪಿದಾವೆ ಎದಕ್ಕೆ ತಪ್ಪು ಅದನ್ನು ನೋಡಬೇಕು. ನೀವು ಬರೀ ಕ್ವಶನ್ ನೋಡಿದ್ರೆ ಆನ್ಸರ್ ಅದು ಆಗೋದಿಲ್ಲ ಆಯಿತಾ. ನೀವು ಯಾಕೆ ತಪ್ಪದವು ಯಾಕೆ ರೈಟ್ ಅಂತ ತಿಳ್ಕೊಂಡು ನೀವು PIQ ಎಲ್ಲ ಓದಲೇಬೇಕು. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಯಿತಾ. ನಾನು ಮೊನ್ನೆ SSC CGL ಎಕ್ಸಾಮ್ ಬರೋಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ 100 ಕ್ವಶನ್ ಕೊಟ್ಟಿದ್ದರು. 100 ಕ್ವಶನ್ ಎಷ್ಟು 60 ನಿಮಿಷ. ಟೈಮ್ ಮ್ಯಾನೇಜ್ಮೆಂಟ್ ಆಗೋದೇ ಇಲ್ಲ. ಇಂಗ್ಲೀಷ್ನಂತೂ ಎಷ್ಟು ಒಂದೊಂದು ಪೇಜ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಓದೋದಕ್ಕೆ ಟೈಮ್ ಬೇಕಲ್ಲ, ಇರೋದು 1 ನಿಮಿಷ, ಅದು ಹೆಂಗೆ ಓದ್ಬೇಕು ನಾವೆಲ್ಲ. ಹಾಗಾಗಿ ನೀವು ದಿನ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಹಂಗೆ ಅಂತಂದು. ಹಾಗಾಗಿ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಲ್ತ್ಕೋಬೇಕು. ಓಕೆನಾ, ನೀವು ಟೈಮ್ ಮ್ಯಾನೇಜ್ ಮಾಡಿದರೆ ಎಲ್ಲ ಕಲ್ತಂಗೆ ಅದು. ಓಕೆನಾ, ನೆಕ್ಸ್ಟ್ ಬಂದು ನಿಮಗೇನಾದರೂ ಈ ನಾ ಇಷ್ಟೊತ್ತು ನಿಮಗೆಲ್ಲ ಹೇಳಿದ್ದು ನಿಮಗೇನು ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ನಾನು ತುಂಬ ವೀಡಿಯೋ ಹಾಕಿದ್ದೇನೆ ಆಯಿತಾ. ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಕರೆಕ್ಟಾಗಿ ವಾಚ್ ಕೂಡ ಮಾಡ್ತಾಯಿಲ್ಲ ಆಯಿತಾ. ನಿಮಗೇನಾರ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ವೀಡಿಯೋ ಇಷ್ಟ ಆಗ್ತಿಲ್ಲ ಬ್ರೋ ಅಂತೇಳಿ ನಾನು ವೀಡಿಯೋ ಮಾಡೋದೇ ನಿಲ್ಲಿಸ್ತೇನೆ. ಓಕೆನಾ, ನಿಮಗೇನಾರು ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದ್ದರೆ 1% ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಹಾಗೆ ಅಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ಮುಂದಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ನಾನು ಬರ್ತೀನಿ. ಓಕೆನಾ, ನನಗೆ ಈಗ ಬಿಗಿನರ್ ಆಗಿರೋದ್ರಿಂದ ಹೇಗೆ ಮಾಡೋದು ಹೇಗೆ ಮಾತಾಡೋದು ಅಷ್ಟು ಗೊತ್ತಿಲ್ಲ, ಹಾಗಾಗಿ ಮುಂದಿನ ದಿನ ನೋಡಿಕೊಂಡು ಬರ್ತೀನಿ. ಓಕೆನಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಹಾಗೆ ಬೆಲ್ ಐಕನ್ ಒತ್ತಿ. ಆಮೇಲೆ ಡೈಲಿ ಅಪ್ಡೇಟ್ ಬೇಕಲ್ವ ನಿಮಗೆ ಕೂಡ. ನಾನು ಡೈಲಿ ಎಷ್ಟಾಗುತ್ತೆ ನನಗೆ ಎಷ್ಟು ಬರುತ್ತೆ ಅಷ್ಟು ವೀಡಿಯೋ ಮಾಡ್ತಾಯಿರ್ತೀನಿ. ಓಕೆ.